ವಿದ್ಯಾರ್ಥಿಗಳ ಪ್ರಯತ್ನ ಮಾಡ್ರಿ. ನೋಡ್ರಿ, ನವೋದಯಕ್ಕೆ ಇದನ್ನ ಮನಿ ಒಳಗೆ ನೀವು ಕುತ್ಕೊಂಡು ರಿವಿಷನ್ ಮಾಡ್ರಿ. ಕೋಚಿಂಗ್ ಕ್ಲಾಸ್ನೊಳಗೆ ಎಷ್ಟು ಬೆಲೆ ಕೊಡ್ತಾರಂದ್ರೆ ನೀವು ಮೊದಲು ಇದನ್ನೆಲ್ಲ ಅಭ್ಯಾಸನ ಪರ್ಫೆಕ್ಟಾಗಿ ಮಾಡ್ಕೋರಿ. ಇದನ್ನು ಮಾಡ್ಕೊಂಡಿದ್ದು ಕೋಚಿಂಗ್ ಕ್ಲಾಸ್ನ್ಯಾಗ ನೀವು ಈ ಗಣಿತಗಳು ಮಾಡಿ ಅವ್ರು ಹೇಳೋ ಥರ ಎಲ್ಲ ನೀವು ಮಾಡ್ಲಿಕ್ಕತ್ತಾರ, ಅವ್ರಿಗೆ ಭಾಳ ಖುಷಿ ಆಗ್ತದೆ ಕೋಚಿಂಗ್ ಕ್ಲಾಸ್ನಾಗ. ಆಮೇಲೆ ಮನೆ ಒಳಗೆ ಕಲ್ತಾರೆ ಅಂದ್ರೆ ನಮ್ಮ ಮಗನಿಗೆ ಲೆಕ್ಕ ಬರ್ತಾವ ಇಲ್ಲೋ ಅಂತ ಸ್ವತಃ ಪಾಲಕರು ಚೆಕ್ ಮಾಡ್ಕೋಬಹುದು. ವಿದ್ಯೆ ಮನುಷ್ಯನ ಎಲ್ಲರಿಗೂ ಸಂರಕ್ಷಣೆ ಮಾಡ್ತಾವೆ. ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಶಾಲೆಯಾಗ ಏನು ಕಲ್ತು ಬಂದೀಪ, ಆಮೇಲೆ ನೀವು ವಿಡಿಯೋ ಸ್ಟಡಿ ಮಾಡಿರ್ತೀರಿ ಪೇರೆಂಟ್ಸ್. ಒಂದಿಷ್ಟು ನೋಡ್ರಿ, ಈಗ ಜೂನ್ ಅಭ್ಯಾಸ ಹಾಕ್ಲಿಕ್ಕೆ ಹತ್ತದಿ, ಈಗ ವಿಡಿಯೋದಾಗ ಎಲ್ಲ ನವೋದಯ 1ನೇ ಚಾಪ್ಟರ್ ಹಾಕ್ಲಿಕ್ಕೆ ಹತ್ತದಿ ನೋಡ್ರಿ. ಇವು ಸುಮ್ಮನೆ ಸ್ಯಾಂಪಲ್ ಮಾದರಿ ಹಾಕಿರ್ತವೆ. ನೀವು ಕ್ರಮಬದ್ಧವಾದ ನಂಬರ್ ವೈಸ್ NCB 01, NCB 02 ಹಿಂಗೆ ಕ್ರಮಬದ್ಧವಾಗಿ ಅಭ್ಯಾಸ ಸರ್ ನೀವು ಮಾಡಿಸಿದ್ರೆ ನಿಮ್ದು 100% ನವೋದಯ. ಗದ್ಯ ಭಾಗ ರೀಸನಿಂಗ್ ಯಾರು ಬೇಕಾದವ್ರು ಹೇಳ್ತಾರೆ. ಭಾಳ ಅವಶ್ಯವಾದದ್ದು. ಸಬ್ಸ್ಕ್ರೈಬ್ ಆಗ್ರಿ. ಎಲ್ಲ ಹೊಸ ಹೊಸ ಗಣಿತ ಹಾಕಿದ್ದು ತಕ್ಷಣ ರಾತ್ರಿ 12 ಅಂದ್ರೂ ನೋಡ್ತಿರ್ತಾರೆ ನಮ್ದು ಯೂಟ್ಯೂಬ್ದಾಗ. ಆಮೇಲೆ ಇನ್ನೊಂದು, ಈ ಗಣಿತಗಳು ಎಲ್ಲ ಮೆಂಟಲ್ ಎಬಿಲಿಟಿ ಇರ್ತಾವೆ. ಲೆಕ್ಕಗಳು, ಸರಳ ಬಡ್ಡಿ, ಅವಧಿ, ದರ, ಇವು ಭಾಳ ಇಂಪಾರ್ಟೆಂಟ್ ಅಲ್ಲ. ಸೂತ್ರ ಪ್ರಕಾರ ನೀವು ಗಣಿತಗಳನ್ನು ಮಾಡ್ಬೋದು. ಈ ಗಣಿತಗಳನ್ನು ವಿದ್ಯಾರ್ಥಿಗಳು ಸರಿಯಾಗಿ ತಿಳ್ಕೊಂಡಾರಿಲ್ಲ, ಕಲ್ತ್ರಿ ಎಲ್ಲರಿಗೂ ಬೆನಿಫಿಟ್ ಅದ. ಇದು ಸಬ್ಸ್ಕ್ರೈಬ್ ಆಗೋರು ಯಾರು, ತಮಗೆ ಗಣಿತ ಯಾರಿಗೆ ತಿಳಿತದ ಅವ್ರು ಸಬ್ಸ್ಕ್ರೈಬರ್ ಆಗ್ತಾರೆ. ನಾವು ಕಲಿಬೇಕು, ಶಾಣ್ಯರಾಗಬೇಕು ಅನ್ನೋರೇ ಸಬ್ಸ್ಕ್ರೈಬರ್ ಆಗ್ತಾರೆ. ಏನೂ ಬರಲಾರ್ದವ್ರಿಗೆ ನಾವು ಸಬ್ಸ್ಕ್ರೈಬ್ ಆಗ ಅನ್ನೋದೇ ಇಲ್ಲ. ಈಗ ಆಲ್ರೆಡಿ 360 ಜನ ನಮ್ಮ ಶಾಲೆ ಮೇಲಿನ ಬಾಸ್ಗಳಿದ್ದಾರೆ. ಅವರು ಸಬ್ಸ್ಕ್ರೈಬರ್ ಅಂದರೆ ಈ ಸಂಸ್ಥೆಯನ್ನು ಅರ್ಥ ಮಾಡ್ಕೊಳ್ಳುವಂಥ ಪೂಜ್ಯರು ಅವರು. ಅವರಿಗೆ ನಮ್ಮ ಧನ್ಯವಾದಗಳು. ಇದನ್ನು ಕಲಿಯೋದ್ರಿಂದ ನೀವು ಬದುಕ್ತೀರಿ, ಮತ್ತೊಬ್ಬರು ಬದುಕ್ತಾರ, ಮತ್ತೊಂದು ವಿದ್ಯಾರ್ಥಿ ಶಾಣೆ ಆಗ್ತಾನ, ಒಂದು ಭವಿಷ್ಯ ನಿರೂಪ ಆಗ್ತದೆ. ಆಮೇಲೆ ಇದನ್ನು ಕಲಿಯೋದ್ರಿಂದ ಏನಾಗ್ತದ ಅಂದ್ರೆ ನಿಮ್ಮ ಮಕ್ಕಳು ಎಷ್ಟು ಸುಧಾರಣೆ ಆಗ್ಯಾರ, ಎಷ್ಟು ತಿಳ್ಕೊಂಡಾರ, ಅದರ ಒಂದು ಸಾಮರ್ಥ್ಯ ಬರ್ತದೆ. ಪೇರೆಂಟ್ಸ್ ಕಲಿಬೇಕು ಮೊದಲು. ಆಮೇಲೆ ಪೇರೆಂಟ್ಸ್ ಕಲ್ತರ ಅಂದ್ರೆ ಟೀಚರ್ಸು ನಿಮ್ಮ ಮಕ್ಕಳನ್ನ ಭಾಳ ಕಾಳಜಿ ಮಾಡ್ತಾರೆ, ಮನೆ ಚೆಕ್ ಮಾಡ್ತಾರ, ನಿಮ್ಮ ಪೇಪರ್ಗಳನ್ನು ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ತಾರ. ಯಾಕಂದ್ರೆ ಮನೆಯೊಳಗೆ ಶಾಣೆ ಪಾಲಕರಿದ್ದಾರಂದ್ರೆ ಟೀಚರ್ಸಿಗೂ ಒಂದು ಭಯ ಇರ್ತದೆ. ನಮ್ಮನ್ನು ಹಿಡ್ಕೊಂಡು ನೋಡ್ರಿ, 23ರಿಂದ ಭಾಗ ಹೋಗಲು 1000ಕ್ಕಿಂತ ಸ್ವಲ್ಪ ದೊಡ್ಡದಾಗಿರುವ ಸಂಖ್ಯೆ ಯಾವುದು ಅರ್ಥ ಮಾಡ್ಕೋಬೇಕು ಮೊದಲು. ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ತಿಳಿತದ. ಇಲ್ಲಿ ನಾ ನಿಮಗೆ 1000 ಅಂಕಿ ಬರ್ದನ್ನ. ಇಲ್ಲಿ 1000 ಅಂಕಿ ಬರ್ದನ. ಈ ಪ್ರಶ್ನೆ ಓದ್ರಿ, 23ರಿಂದ ಭಾಗ ಹೋಗಲು 1000ಕ್ಕಿಂತ ಸ್ವಲ್ಪ ದೊಡ್ಡದಾಗಿರುವುದು ಅಂತಂದ್ರೆ ಈ ಮುಂದಿನ ಅಂಕಿ ತಗೊಂಡು ಹಿಡಿಬೇಕು. ಇದಕ್ಕೆ ಸಮೀಪ ಇರಬೇಕು, ಇದಕ್ಕಿಂತಲೂ ದೊಡ್ಡದಿರ್ಬೇಕು, ಇದಕ್ಕಿಂತಲೂ ಭಾಳ ದೊಡ್ಡ ಸಿಗ್ತಾವ, ಇದಕ್ಕಿಂತಲೂ ಹಿಂದೆ ಚಿಕ್ಕದು ಭಾಳ ಸಿಗ್ತಾವ. ಇಲ್ಲಿ ಹೆಂಗ ಬರ್ದ, ಈ ಅಂಕಿ ಕಂಡು ಹಿಡಿಯಾಗ 1000ಕ್ಕಿಂತಲೂ ಸ್ವಲ್ಪ ಚಿಕ್ಕದಾದ ಅತಿ ದೊಡ್ಡದು, 1000ಕ್ಕಿಂತಲೂ ಸ್ವಲ್ಪ ಚಿಕ್ಕದಾದ ಅತಿ ದೊಡ್ಡದು, 1000ಕ್ಕಿಂತಲೂ ಸ್ವಲ್ಪ ದೊಡ್ಡದಾದ ಕಿಂತ ಸ್ವಲ್ಪ ದೊಡ್ಡದಾಗಿರುವ ಅಂದ್ರೆ ಇದರ ಮುಂದಿನ ಅಂಕಿನೇ ನೀವು ಕಂಡು ಹಿಡಿಬೇಕು. ಇದನ್ನ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನ ನೀವು. ಸುಮ್ಮಿಟ ಬಾಗಿಸ್ಬಿಡ್ರಿ ಅಲ್ಲ. 1000ಕ್ಕಿಂತ ಸ್ವಲ್ಪ ಚಿಕ್ಕದು ಅಂತಂದ್ರೆ ಇದನ್ನ ಹಿಂದಿನ ಅಂಕಿ 23ರಿಂದ ಭಾಗಿಸಲ್ಪಡುವ ಅಂಕಿ 3 ಸ್ಥಾನದ್ದು ಬರ್ತದೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮೊದಲು ಗಣಿತಗಳನ್ನು. 3 ಸ್ಥಾನದ ಚಿಕ್ಕ ಸಂಖ್ಯೆ ಬರ್ತದೆ. ಆದ್ರೆ ಅವ್ರು ಏನ್ ಹೇಳ್ಯಾರ, 1000ಕ್ಕಿಂತಲೂ ಸ್ವಲ್ಪ ದೊಡ್ಡದಾಗಿರುವಾಗ ಅಂದ್ರೆ ಈ 1000ಕ್ಕಿಂತಲೂ ಮುಂದಿನ ಸಂಖ್ಯೆ 23ರಿಂದ ಭಾಗಿಸಲ್ಪಡುವ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಮೊದಲು ಅರ್ಥ ಮಾಡ್ಕೋಬೇಕು ಪ್ರಶ್ನೆಗಳನ್ನು. ತಿಳಿತಲ್ಲ? ನೋಡ್ರಿ, ಅದನ್ನ ಹೆಂಗ್ ಮಾಡೋದು ನಾವು. ಚಿಕ್ಕದು ಅಂದ್ರೆ ಏನ್ ಮಾಡ್ಬೇಕು, ದೊಡ್ಡದು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ನಾನು ನೋಡಿ. 23 ಭಾಗಿಸ್ರಿ,
204 92 205 115 ದೊಡ್ಡದು ನೋಡ್ರಿ ಮಗ್ಗೆ ಹೆಂಗ್ ಭಯಪಟ್ಟಿರ್ತಾವ ನಮಗೆ. ನೀವು ಟೇಬಲ್ಸ್ ಭಯಪಟ್ಟು ಮಾಡಿ. ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ ಸ್ಟಡಿ ಮಾಡ್ರಿ. ನೀವು ಭಾಳ ಹೆಮ್ಮೆದಿಂದ ಹೇಳ್ಕೊತಾನೆ, ನನ್ನ ಅನುಭವದಿಂದ ಹೇಳ್ತಾನೆ. ಎಲ್ಲರಿಗೂ ಬೆಲೆ ಅದ. ನನ್ನ ಶಾಲೆಗೆ ಬೆಲೆ ಅದ, ಶಿಕ್ಷಕರಿಗೆ ಬೆಲೆ ಅದ, ಪೇರೆಂಟ್ಸ್ಗೆ ಬೆಲೆ ಅದ, ವಿದ್ಯಾರ್ಥಿಗೆ ಬೆಲೆ ಅದ. ಕಲಿಯೋದ್ರಿಂದ ಇಷ್ಟು ಮಂದಿಗೆ ಬೆಲೆ ಸಿಕ್ತು. ನನ್ನ ಅನುಭವದ ಪ್ರಕಾರ ನಾವು ಈಗ 73 ವರ್ಷ, ನಾ ಇನ್ನೂ ದುಡಿಬೇಕು ಅನ್ನೋದು ಎಷ್ಟು ಛಲ ಅದ ನನ್ನಲ್ಲಿ. ಇನ್ನೂ ಮಾಡ್ಬೇಕು, ಸಾಧನೆ ಮಾಡಬೇಕು, ಏನಾದರೂ ವಿದ್ಯಾರ್ಥಿಗಳು ಉಪಯೋಗ ಆಗಬೇಕು. ಅದೇ ಒಂದು ಏನಾರೇ ಹಲ್ಲು ಕಿಸೋದೊಂದು ಕಾಮಿಡಿ ಮಾಡಿಬಿಟ್ರೆ ಹೊತ್ತಿ ಇರೋದ್ರಾಗ 10 ಲಕ್ಷ ಜನ ನೋಡಿರ್ತಾರೆ. ಆಮೇಲೆ ಜೀವನದೊಳಗೆ ಕಷ್ಟಪಡೋದು ಅಳ್ಕೋತ ಕೂಡ್ಬೇಕಾಗ್ತದೆ. ಇಂಥವತ್ತನ್ನು ನೋಡ್ರಿ. ಇಂಥ ವಿದ್ಯೆಗಳನ್ನು ನೋಡೋದ್ರಿಂದ ಎಲ್ಲರಿಗೂ ಇದರಿಂದ ಬೆನಿಫಿಟ್ ಅದ. ಶಾಣ್ಯರು ಇರ್ಬೋದು, ಆದರೆ ನವೋದಯದ ಅಭ್ಯಾಸ ಏನಿರ್ತದೆ ಅನ್ನೋದು ಕೆಲವೊಂದು ಅನುಭವಿಕರಿಂದ ತಿಳ್ಕೊಂಡು ವಿದ್ಯಾರ್ಥಿಗಳನ್ನು ತಯಾರು ಮಾಡೋದಿರ್ತದೆ. 204 92 10 2 ಆದರೆ 8 ಕೈಲ ಬಂತು 1 ಪೂಜೆ 80. 203 60 204 ಏನಾಗ್ತದೆ? ದೊಡ್ಡದಾಗ್ತದೆ. 203 69 10 9 ಆದ್ರೆ 1 ಎಲ್ಲ 8ರಾಗ 7 ಆದ್ರೆ 1. ಇಲ್ಲೇ ತಿಳ್ಕೊಬೇಕು. ಈ ಅಂಕಿ ಕೇಳಿದ್ರೆ 1000ದಾಗ 11 ಕಳೀರಿ. 1000ಕ್ಕಿಂತಲೂ ಚಿಕ್ಕದು ಅಂದಿದ್ದ ಅಂದ್ರೆ ನೀವು 1000ದಾಗ 11 ಕಳಿಬೇಕು. ದೊಡ್ಡದು ಅಂದಿದ್ದ ಅಂದ್ರೆ 44ರಲ್ಲಿ ಗುಣಾಕಾರ ಮಾಡಿಬಿಡ್ರಿ. ಸರಳ ರೀತಿ. 1000ಕ್ಕಿಂತಲೂ ಸ್ವಲ್ಪ ದೊಡ್ಡದಾದ ಅಂದಾಗ ಏನು ಮಾಡಬೇಕು? 23ಕ್ಕೆ 44ಕ್ಕೆ ಗುಣಾಕಾರ ಮಾಡಿಬಿಡ್ರಿ. 23 ಗುಂಡ್ಲೆ 44. 204 92 9. 204 92 1 8 100 101. ನೋಡಿ ಎಷ್ಟು ಬಂತು? 112 ಬಂತು. ಉತ್ತರ ಸಂಖ್ಯೆ ಡಿ. ಇದೊಂದು ರೀತಿ ಗುರುತಾತ. ಇನ್ನೊಂದು ರೀತಿ ತೋರಿಸ್ತು. ಎಷ್ಟದ ಇದು? 1000. ರೀತಿ 2 1000 ಇಟ್ಕೋರಿ. ಇಲ್ಲಿ ಪ್ಲಸ್ ಮಾಡ್ರಿ, ದುಂಡು ಕಂಸ. ಇದಕ್ಕೇನಂತಾರ? ಭಾಜಕ. ಇದಕ್ಕೇನಂತಾರ? ಶೇಷ. ಇದು ಎರಡನೇ ರೀತಿ. ಬರೋಬ್ಬರಿ 1000 ಪ್ಲಸ್ 23 ಮೈನಸ್ 11 ಇಜುಕೋಲ್ ಎಷ್ಟಾಗ್ತದೆ ನೋಡ್ರಿ? 1000 ಪ್ಲಸ್ 3ರಾಗ 1 ಆದ್ರೆ 2, 2ರಾಗ 1 ಆದ್ರೆ 1. 1000ದಾಗ 12 ಕೂಡ್ಸ್ರಿ, 1012. ಇಷ್ಟು ರೀತಿ ಮಾಡಿ ಟೈಮ್ ಹಾಳು ಮಾಡೋದಕ್ಕಿಂತಲೂ ಮೇಲಿನ ರೀತಿ ಮಾಡಿಬಿಡ್ರಿ, ಸರಳ ಆಗಿಬಿಡ್ತದೆ. ಯಾವುದು? 1000ಕ್ಕಿಂತಲೂ ಮುಂದಿನ ಸಂಖ್ಯೆ ಬೇಕಂದ್ರೆ 44ರಲ್ಲಿ ಗುಣಾಕಾರ ಮಾಡಿಬಿಡ್ರಿ. 1000ಕ್ಕಿಂತಲೂ ಹಿಂದಿನ ಚಿಕ್ಕದಾದ ಸಂಖ್ಯೆ, 1000ಕ್ಕಿಂತಲೂ ಸ್ವಲ್ಪ ಚಿಕ್ಕದಾದ ಪ್ರಶ್ನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ನವೋದಯದಾಗ ಮೆಂಟಲ್ ಎಬಿಲಿಟಿ, ಬುದ್ಧಿ ಸಾಮರ್ಥ್ಯ ಗಣಿತಗಳು. ನೋಡ್ರಿ ಹೆಂಗದ ಇದು ಗಣಿತ. ಆಮೇಲೆ ಸುಮ್ಮ ಬಾಗಿಸ್ಕಿಸಿಂದ ಆಮೇಲೆ ಏನ್ ಮಾಡ್ತಾರಂದ್ರೆ, ಒಂದು ಉದಾಹರಣೆ ಹೇಳ್ತೇನೆ ನಾನು. ಈ ರೀತಿ ಗುರುತಿರ್ಲಾರ್ದವ್ರು ಮ್ಯಾಲಿನ ಸಂಖ್ಯೆಗಳು 23ರಿಂದ ಯಾವ್ದು ಭಾಗ ಹೋಗ್ತೈತಿ ನೋಡ್ರಿಪ್ಪ ಅಂತ ಕಿಸಿಂದ ಗೌಂಟಿ ಪದ್ಧತಿ ಪ್ರಕಾರ ಗಣಿತಗಳನ್ನು ಕಲಿಬಾರ್ದು. ಗೌಂಟಿ ಪದ್ಧತಿ ಈ ಉತ್ತರ ಮೇಲೆ ನೋಡ್ರಿ, ಇದು ಹೋಗಂಗಿಲ್ಲ, ಇದು ಹೋಗಂಗಿಲ್ಲ, ಇದು ಹೋಗೈತಿ, ಇದಕ್ಕೆ ಹಾಕಿ ಬಿಡ್ರಿ ಅಂದ್ಬಿಡು. ಆಕಸ್ಮಿಕವಾಗಿ ಅದಕ್ಕಿಂತಲೂ ಕಡಿಮೆ ಅಂಕಿ ಇತ್ತಂದ್ರ ಅದನ್ನು ಹಾಕ್ಸಿಬಿಟ್ರಂದ್ರೆ ಇದು ರೀತಿ. ಹೆಂಗ? 23ರಿಂದ ಭಾಗಿಸಲ್ಪಡುವ 1000ಕ್ಕಿಂತಲೂ ಸ್ವಲ್ಪ ದೊಡ್ಡದು ಅಂದಾಗ ಮುಂದಿನ ಅಂಕಿನೇ 1000. ಇದ್ರ ಮುಂದೆ ಮಾತ್ರ ಕಡೆ ಬರ್ತಾವ. ಆದರೆ 1000ಕ್ಕಿಂತಲೂ ಸ್ವಲ್ಪ ದೊಡ್ಡದಾದ, 1000ಕ್ಕಿಂತಲೂ ಸ್ವಲ್ಪ ದೊಡ್ಡದಾದ, ತಿಳಿತಲ್ಲ? ಅದು ಮುಂದಿನ 2, 3, 5 ಇವುಗಳಿಂದ ಭಾಗಿಸಲ್ಪಡುವ ಪ್ರತಿ ಸಲವೂ ಒಂದು ಶೇಷ ಉಳಿಯುವಂತ 3 ಅಂಕೆಗಳುಳ್ಳ ಅತಿ ಸಣ್ಣ ಸಂಖ್ಯೆ ಯಾವುದು? ಆಮೇಲೆ ಇದರಾಗ ಹುಡುಕಿ ಆಡೋದು. ಆಮೇಲೆ 2ರಿಂದನೂ ಭಾಗ ಹೋಗ್ಬೇಕು, 3ರಿಂದನೂ ಭಾಗ ಹೋಗ್ಬೇಕು, 5ರಿಂದ ಭಾಗ ಹೋಗ್ಬೇಕು ಅಂತ ಚಾಲಾಗಿಬಿಡ್ತು. ಒಳಗೆ ಉತ್ತರವಿಲ್ಲ. ಯಾಕಂದ್ರೆ ಇಲ್ಲಿ ನೋಡ್ರಿ 3 ಅದ, 8 1 9 ಅದ, ಇಲ್ಲಿ 2 ಅದ,
ಮೂರನೇ ಭಾಗ ಹೋಗಲ್ಲ. ಪ್ರತಿಯೊಂದರಲ್ಲಿ ಶೇಷ ಉಳಿಯುವಂತಹ, ನೋಡ್ರಿ ಎಷ್ಟು ಮಹತ್ವದದು. ಇದನ್ನ ಕಳೆದು ಒಂದು ಶೇಷನ ಕಳೆದು ಭಾಗಿಸ್ಬೇಕಾಗ್ತದೆ. ಆವಾಗ ಒಂದು ಐಡಿಯಾ ಕೊಡ್ತಾನು. 2, 3 ಮತ್ತು 5ರ ಲಸ ತಕ್ಕೋರಿ ಮೊದಲು. ನೋಡ್ರಿ 2, 3 ಅಂಕೆಗಳು ಅವಿಭಾಜ್ಯ ಸಂಖ್ಯೆಗಳು ಇರುವುದರಿಂದ 2 3 6, 6 5 30. 3 ಸ್ಥಾನದ ಚಿಕ್ಕ ಸಂಖ್ಯೆ ಯಾವುದು? ನೋಡಿ 3 ಸ್ಥಾನದ ಚಿಕ್ಕ ಸಂಖ್ಯೆ ಇದು. ಅದನ್ನು ಭಾಗಿಸ್ರಿ 30ರಲ್ಲಿ. ನೋಡಿ 33ಲೆ 90. ಎಷ್ಟು ಉಳಿತು? 10 ಉಳಿತು. ತಿಳಿತಲ್ಲ? ಆಮೇಲೆ ಈಗ 34ಲೆ ಮಾಡಿದರೆ 3 ಸ್ಥಾನದ ಚಿಕ್ಕ ಸಂಖ್ಯೆ ಸಿಗ್ತದೆ. ಸಿಗ್ತದಿಲ್ಲ ನೋಡ್ರಿ. ನಾ ಹೇಳಿದ್ನಲ್ಲ 3 ಸ್ಥಾನದ ಚಿಕ್ಕ ಸಂಖ್ಯೆ ಅದನ್ನು ಸರಿಯಾಗಿ ನೋಡಿ. 2, 3, 5 ಇವುಗಳಿಂದ ಭಾಗಿಸಲ್ಪಡುವ ಪ್ರತಿ ಸಲ ಒಂದು ಶೇಷ ಉಳಿಯುವಂತ 3 ಅಂಕೆಗಳ ಅತಿ ಸಣ್ಣ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದಾರ. 3 ಸಂಖ್ಯೆ ಕನಿಷ್ಠ ಚಿಕ್ಕ ಸಂಖ್ಯೆ ಅಂದ್ರೆ 2 ಸ್ಥಾನ ಆಗಿಬಿಡ್ತದ. 3 ಸ್ಥಾನದ್ದೇ ಬೇಡ್ತಾರ ಅವರು. ಅವಾಗ ನಾವ್ ಹೆಂಗ್ ಮಾಡ್ಬೇಕಪ್ಪ ಅಂದ್ರ ಬರೋಬ್ಬರಿ 30 ಗುಂಡ್ಲೆ ಇಲ್ಲಿ 3 ಅದಲ್ಲ 4 ಮಾಡ್ರಿ. ಬರೋಬ್ಬರಿ 120. ಪ್ರತಿ ಸಲ ಒಂದು ಶೇಷ ಉಳಿಬೇಕಂತ ಹೇಳ್ಯಾರ. ಇದ್ರಾಗ 1 ಕೂಡಿಸ್ರಿ. ಬರೋಬ್ಬರಿ 121 ಆಯ್ತು. ಆನ್ಸರ್ ಈಕ್ವಲ್ ಟು 121. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ ಎ. ಯಾವ ಬೇಕಾದ ಅಂಕೆದಿಂದ ಭಾಗಿಸ್ರಿ ನೀವು, ಶೇಷ ಒಂದೇ ಬರ್ತದೆ. ಆದ್ರೆ 3 ಸ್ಥಾನದ ಚಿಕ್ಕ ಸಂಖ್ಯೆ ಇದ್ರ ಮುಂದೆ ಮಾತ್ರ ರಗಡಿ ಸಿಗ್ತಾವ ನಿಮಗೆ. ಈಗ 3 4ಲೆ ಹಚ್ಚಿದ್ರಿ, 3 5ಲೆ ಹಚ್ಚಿದ್ರು ಬರ್ತದ. ಆದ್ರೆ ಅವ್ರೇನ್ ಮಾಡ್ಯಾರ, 3 ಸ್ಥಾನದ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ನೀವು 3 ಆತಂದ್ರೆ 4ಲೇನೆ ಗುಣಾಕಾರ ಮಾಡ್ರಿ. 120 ಆಯ್ತು. ಅದ್ರಾಗ ಒಂದು ಶೇಷ ಉಳಿಬೇಕಾಗ್ಯದಂದ್ರೆ ಒಂದು ಶೇಷ ಕೂಡಿಸ್ರಿ. 121 ಆಯ್ತು. 121 ಬೇಕಾದ ಅಂಕೆಲೆ ಭಾಗಿಸ್ರಿ, ಶೇಷ 1 ಉಳಿತದ. 121 ಬಾಗಿಲೆ 5ರಲ್ಲೇ ಭಾಗಿಸ್ರಿ. 5 2ಲ್ಲೇ 10. ನೋಡಿ 2 ಉಳಿತು. 5 4ಲೆ 20. 1 ಶೇಷ ಉಳಿತು. ನೋಡಿ 2ರಲ್ಲೇ ಭಾಗಿಸಿದ್ರು ಒಂದೇ ಶೇಷ ಉಳಿತದ. 3ಲೆ ಭಾಗಿಸಿದ್ರ ನೋಡಿ 3ಲೆ ಭಾಗಿಸಿ ನೋಡ್ರಿ 1 ಶೇಷ ಉಳಿತದಿಲ್ಲ ನೋಡ್ರಿ. 121 ಬಾಗಿಲೆ 3. 3 4ಲೆ 12. 0 1 ಭಾಗ ಹೋಗೋದಿಲ್ಲ ನೋಡ್ರಿ. ಆಮೇಲೆ 5ರಲ್ಲೇ 2ರಲ್ಲೇ ಯಾವ್ದು ಮಾಡಿದ್ರೆ 1 ಶೇಷ ಉಳಿತದ. ಅಂದ್ರೆ ಶೇಷ ಉಳಿಯಬೇಕಾದ ಚಿಕ್ಕ ಸಂಖ್ಯೆ ಅಂದರೆ ಮೊದಲ ಕೊಟ್ಟ ಸಂಖ್ಯೆಗಳಿಂದ ಲಸ ತಕ್ಕೋಬೇಕು. ಲಸ ಯಾಕೆ ತಗೋಬೇಕು? 2ರಿಂದ ಭಾಗ ಹೋಗ್ಬೇಕು, 3ರಿಂದ ಭಾಗ ಹೋಗ್ಬೇಕು, 5ರಿಂದ ಭಾಗ ಹೋಗ್ಬೇಕಂದ್ರೆ ಆ ಸಂಖ್ಯೆಗಳ ಲಸ ತೆಗಿಲಿಕ್ಕೆ ಬೇಕು ನೀವು. ಇದು ಬಹಳ ಇಂಪಾರ್ಟೆಂಟ್, ತಿಳ್ಕೊಬೇಕು ನೀವು. 30ರಲ್ಲೇ ನೀವು 3 ಸ್ಥಾನದ ಚಿಕ್ಕ ಸಂಖ್ಯೆ ಅಂದ್ರೆ 100 ಆಯ್ತು. 3 ಸ್ಥಾನದ ಚಿಕ್ಕ ಸಂಖ್ಯೆ ಅಂತಂದ್ರೆ ಮುಂದಿನ ಅಂಕೆಲೆ ಗುಣಾಕಾರ ಮಾಡಿಬಿಡ್ರಿ, ಅದು ಚಿಕ್ಕ ಸಂಖ್ಯೆ. 30ರಿಂದ ಭಾಗ ಹೋಗು ಅಂಕಿ ಸಿಗುತ್ತದ. 10 ಶೇಷ ಉಳಿತು. 30ರಾಗ 10 ಕಳೀರಿ 20 ಆಯ್ತು. 100ರಾಗ 20 ಕೂಡಿಸ್ರಿ 120 ಆಯ್ತು. ಶೇಷ ಉಳಿಬೇಕಾಗ್ಯದಂದ್ರೆ 1 ಕೂಡಿಸ್ಬಿಡ್ರಿ 120. ಇದನ್ನ 2ನೇ ರೀತಿ ಒಳಗೆ, ಇದು 1ನೇ ರೀತಿ ಈಸಿ. 2ನೇ ರೀತಿ ಒಳಗೆ ನೋಡ್ರಿ, 100 ಅದ ಪ್ಲಸ್ ಭಾಜಕ ಮೈನಸ್ ಶೇಷ ಬರೋಬ್ಬರಿ 100 ಪ್ಲಸ್ 30 ಪ್ಲಸ್ ಎಷ್ಟು 10. ನೋಡಿ 100ರೊಳಗೆ 20 ಇದು ಕಳಿಬೇಕು. ಸಾರಿ 30ರಾಗ 10 ಅಂತಂದ್ರೆ 100 ಪ್ಲಸ್ 20 ಬರೋಬ್ಬರಿ 120 ಆಯ್ತು. 1 ಶೇಷ ಉಳಿಬೇಕಾಗ್ಯದ. 120 ಪ್ಲಸ್ 1 ಈಕ್ವಲ್ ಟು 121. ನೀವು ಯಾವ ಬೇಕಾದ ಗಣಿತ ರೀತಿ ನೆನ್ಪಿಟ್ಕೊಂಡು ಮಾಡ್ತೀರಿ ಮಾಡ್ರಿ, ಮಲ್ಲ ರೀತಿ ಕೊಡ್ಬೇಕು. ನಾವು ಹಿಂದಿನ ಹಿರಿಯರ ಶಿಕ್ಷಕರಿಂದ ಕಲ್ತು ನಾವು ಶಾಣ್ಯರಾಗಿದ್ದೀವಿ. ನಮ್ಮ ಅನುಭವವನ್ನು ಹೇಳ್ತೀವಿ. ನೀವು ವಿದ್ಯಾರ್ಥಿಗಳು ಶಾಣ್ಯರಾಗಬೇಕು. ಪ್ರಾಮಾಣಿಕತೆಯಿಂದ ಕಲ್ತು ಒರಿಜಿನಲ್ ಶಾಣ್ಯರಾಗ್ರಿ. ಯಾಕಂದ್ರೆ ಇದು ಭಾಳ ಇಂಪಾರ್ಟೆಂಟ್ ಅದ. ಇಂಥ ಗಣಿತಗಳು ಮುಂದೆ ನಿಮ್ಗೆ ಅದಕ್ಕೆ ನಂಬರ್ 4ರೊಳಗೆ ಎಲ್ಲ ಹೆಚ್ಚು ಮೆಂಟಲ್ ಎಬಿಲಿಟಿ ಇರ್ತಾವ.
ಕ್ರಮಬದ್ಧವಾಗಿ ಎಲ್ಲ ಗಣಿತಗಳನ್ನು ನೋಡಿರಿ. ಥ್ಯಾಂಕ್ ಯು ಬೈಸ್.